ಚಂದನ್ ಶೆಟ್ಟಿ ಅವರು ಮೊದಲ ಬಾರಿಗೆ ನಾಯಕನಾಗಿ ಅನೌನ್ಸ್ ಮಾಡಿದಂಥ ಸಿನಿಮಾ ಎಲ್ಲರ ಕಾಲೆಳೆಯುತ್ತೆ ಕಾಲ. ಸಿನಿಮಾ ಏನೋ ಕಂಪ್ಲೀಟ್ ಆಯಿತು, ಬಟ್ ಸಿನಿಮಾಗೆ ಬಿಡುಗಡೆ ಭಾಗ್ಯ ಸಿಕ್ಕಿರಲಿಲ್ಲ. ಬಟ್ ಈಗ ಅಧಿಕೃತವಾಗಿ ಟೀಮ್ ಅನೌನ್ಸ್ ಮಾಡಿದೆ ಏಪ್ರಿಲ್ 17ಕ್ಕೆ ಸಿನಿಮಾ ರಿಲೀಸ್ ಅಂತ. ಸೊ ಈ ಒಂದು ಸಂಭ್ರಮದ ಬಗ್ಗೆ ಮಾತಾಡೋಕ್ಕೆ ಸಿನಿಮಾದ ನಾಯಕ ಚಂದನ್ ಶೆಟ್ಟಿ ಅವರು ಮತ್ತು ಡೈರೆಕ್ಟರ್ ಆದಂಥ ಸುಜಯ್ ಶಾಸ್ತ್ರಿ ಅವರು ನಮ್ಮ ಜೊತೆ ಇದೆ. ಬನ್ನಿ ಮಾತಾಡ್ಸೋಣ. ಮೊದಲಿಗೆ ಸರ್ ನಮಸ್ಕಾರ. ಚಂದನ್ ಶೆಟ್ಟಿ ಅವರೇ. ಹಾಯ್ ಬ್ರೋ, ನಮಸ್ಕಾರ. ಸೂಪರ್. ನೀವು? ಎಸ್, ಆರಾಮ್. ಮೊದಲ ಬಾರಿಗೆ ಸಿನಿಮಾದ ಮುಹೂರ್ತದ ಸಂದರ್ಭದಲ್ಲಿ ಅಂದ್ಕೊಂಡಿದ್ವಿ ಈ ಸಿನಿಮಾ ಸಾಮಾನ್ಯ ಸಿನಿಮಾ ಅಲ್ಲ, ಯಾಕಂದರೆ ಆ ಕ್ವಾಲಿಟಿ ಇತ್ತು, ಆ ಮಟ್ಟಿಗೆ ಕಾಣಿಸ್ಕೊತಾ ಇದ್ರಿ ನೀವು. ಸೊ ಈ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಟೈಮ್ ಅನ್ನೋದು ಪಕ್ಕಾ 420 ಅಂತ. ಸೊ ಅದನ್ನ ಈ ಸಿನಿಮಾ ಪ್ರೂವ್ ಮಾಡ್ಬಿಡ್ತಾ ಅಂತ, ಯಾಕಂದರೆ ಕಂಪ್ಲೀಟಾಗಿ ಎಷ್ಟೋ ವರ್ಷ ಆಯಿತು, ರಿಲೀಸ್ಗೆ ಸ್ವಲ್ಪ ಸಿಕ್ಕಾಪಟ್ಟೆ ಟೈಮ್ ಆಯಿತು. ಹೇಗೆ ಅನಿಸ್ತಾ ಇದೆ? ತುಂಬ ಎಕ್ಸೈಟಿಂಗ್ ಆಗುತ್ತೆ. ಆ್ಯಂಡ್ ಆ ಜರ್ನಿ ಅವತ್ತು ಶೂಟಿಂಗ್ ಸ್ಟಾರ್ಟ್ ಮಾಡಿ ಇವತ್ತಿಗೆ ನಾನು ನೋಡೋಕ್ಕೆ ಚೇಂಜ್ ಆಗಿಬಿಟ್ಟೆ. ಅವತ್ತೇ ಬೇರೆ ಥರ ಇದ್ದೆ, ಇವತ್ತೇ ಬೇರೆ ಥರ ಇದ್ದೀನಿ. ಆ್ಯಂಡ್ ಹಳೆ ದಿನಗಳನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ಆ ಟೈಮಲ್ಲಿ ತುಂಬ ಆಸೆ ಇಟ್ಕೊಂಡು ಬೇಗ ರಿಲೀಸ್ ಮಾಡೋಣ, ಅದೇ ವರ್ಷ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಇವ್ರು ಅದು ಯಾವಾಗ ಟೈಟ್ಲ್ ಇಟ್ಟರೋ ಎಲ್ಲರ ಕಾಲೆಳೆಯುತ್ತೆ ಕಾಲ ಅಂತ ಸಿನಿಮಾದನ್ನೇ ಚೆನ್ನಾಗಿ ಎಳೀತು 4 ವರ್ಷ. ಈಗ ಫೈನಲಿ ಒಂದು ಟೈಮ್ ಬಂದಿದೆ, ಇವಾಗ ಕಾಲ ಬಂದಿದೆ. ಈಗ ನಿಮ್ಮ ಮೊದಲ ಆಯ್ಕೆ ಅಂತ ಬಂದಾಗ ಸಾಮಾನ್ಯವಾಗಿ ಒಪ್ಕೊಳ್ಳೋಕ್ಕಾಗಲ್ಲ. ಅಂದರೆ ಮೊದಲ ಸಿನಿಮಾ ಅಂದರೆ ಅಳೆದು ತೂಗಿ ಎಲ್ಲ ಮಾಡಿರ್ತಾರೆ. ಸೊ ಅಂಥದ್ದು ಕಾಡಿದ್ದೇನು ಸಿನಿಮಾದಲ್ಲಿ? ಕತೆ ನನಗೆ ಇವ್ರು ಹೇಳಿದಾಗ ನನಗೆ ಆ ಟೈಮಲ್ಲಿ ಒಬ್ಬ ಆ್ಯಕ್ಟ್ರ್ ಆಗಬೇಕು ಅನ್ನೋದೊಂದು ಆಸೆ ಇತ್ತು. ಅಂದರೆ ಚಿಕ್ಕ ವಯಸ್ಸಿಂದನೂ ಒಂದು ಆಸೆ ಇತ್ತು. ಅದು ಮೇಜರಾಗಿ ನಮ್ಮ ತಂದೆಯವರು ಹೇಳೋದ್ರಿಂದ, ನೀನು ಫಿಲ್ಮ್ ಫೀಲ್ಡಿಗೆ ಹೋಗ್ಬಿಡು, ನೀನು ಆ್ಯಕ್ಟರ್ ಆಗು ಅಂತ ಹೇಳ್ದಿರೋದ್ರಿಂದ ನನಗೊಂದು ಟ್ರೈ ಮಾಡಿ ನೋಡೋಣ ಅಂತ. ಆ್ಯಂಡ್ ನಾನು ಯಾವ ಥರ ಕತೆ ಹುಡುಕ್ತಾ ಇದ್ದೆ ಅಂತಂದರೆ, ಒಬ್ಬ ಆ್ಯಕ್ಟರ್ ಅಂತ ಅನ್ಸ್ಕೊಳ್ಳೋ ಅವಕಾಶ ಇರೋ ಅಂಥ ಕತೆನ ಹುಡುಕ್ತಾ ಇದ್ದೆ. ಇವಾಗ ನನಗೆ ಗೊತ್ತಿರೋ ಅಂಥದ್ದು ಒಬ್ಬ ಮ್ಯೂಸಿಷಿಯನ್ ಪಾತ್ರ ಮಾಡು ಅಂತಂದರೆ ಮಾಡಿಬಿಡ್ತೀನಿ ನಾನು, ಬಿಕಾಸ್ ನನಗೆ ಗೊತ್ತು ನಾನು ಹಂಗೆ ಇರ್ತೀನಿ ಅಂತ. ಸೊ ನಾನು ಅಲ್ಲದ್ದು ಏನಾದರೂ ಒಂದು ಪ್ರಯತ್ನ ಮಾಡಬೇಕು, ಅದನ್ನ ನೋಡಿ ಜನ ಒಪ್ಕೊಂಡ್ರೆ ಓಕೆ ನನಗೆ ಆ್ಯಕ್ಟಿಂಗ್ ಬರುತ್ತೆ ಅನ್ನೋದು ನನ್ನ ಒಂದು ಸ್ಟ್ರಾಟಜಿ ಮಾಡ್ಕೊಂಡಿದ್ದೆ. ಸೊ ಅದೇ ರೀತಿ ಸುಜಯ್ ಶಾಸ್ತ್ರಿಗಳು ಬಂದು ನಮ್ಗೆ ಕತೆ ಹೇಳಿದ್ರು. ಅವಾಗ ಒಂದು ರಿಯಾಲಿಟಿ ಶೋ ಅಲ್ಲಿ ಇಬ್ಬರು ಕೆಲಸ ಮಾಡ್ತಿರ್ಬೇಕಾದ್ರೆ ಸೊ ಕತೆ ಹೇಳಿದ್ರು. ಕತೆ ಹೇಳಿದಾಗ ನನಗೆ ಇದು ಸ್ಟೋರಿ ಅಂದರೆ 1980s ನಡೆಯುವಂಥ ಒಂದು ಕಾಲಘಟ್ಟದಲ್ಲಿ ನಡೆಯುವಂಥ ಸ್ಟೋರಿ. ಸೊ ಅದರದ್ದಾದಂಥ ಪ್ರಿಪ್ರೇಷನ್ನೇ ಬೇರೆ ಥರ ಇರುತ್ತೆ. ಈ ಥರ ಎಲ್ಲೂ ಕ್ಯಾಮ್ರಾನೇ ಇಡೋಕ್ಕಾಗಲ್ಲ. ನಿಮಗೆ ಏನಾದರೂ ಒಂದು ಕಾಣಿಸ್ಬಿಡುತ್ತಲ್ಲ ಅಲ್ವಾ? ಏನಾದರೂ ಒಂದು ಕಾಣಿಸ್ಬಿಡುತ್ತೆ, ಮೊಬೈಲ್ ಟವರ್ ಕಾಣಿಸ್ಬೋದು, ಇನ್ನೊಂದು ಕಾಣಿಸ್ಬೋದು, ಏನೋ ಒಂದು ಕಾಣಿಸ್ಬಿಡುತ್ತೆ. ಸೊ ಅದೇ ದೊಡ್ಡ ಚಾಲೆಂಜು. ಸೊ ಚಾಲೆಂಜಿಂಗ್ ಆಗಿತ್ತು. ಮತ್ತು ಅದರದಾದಂಥ ವೇಷ, ಅದಕ್ಕೆ ಆ ಟೈಮಲ್ಲಿ ಯಾವ ಥರ ಬಟ್ಟೆ ಹಾಕ್ತಾಯಿದ್ರು, ಬೆಲ್ ಬಾಟಮ್ ಪ್ಯಾಂಟು. ಸೊ ಅದು ಆಮೇಲೆ ನನ್ನ ಹೇರ್ ಸ್ಟೈಲು, ನನ್ನ ಗಡ್ಡ ಎಲ್ಲ ಫುಲ್ಲು ಗಡ್ಡ ತೆಗೆದೆ. ಆವಾಗಿನ ಕಾಲದಲ್ಲಿ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಯಾವ ಥರ ಇರ್ತಾನೆ ಆ ಥರ ಕಾಣಿಸ್ಬೇಕು ಅಂತ. ಈ ಕಡೆ ರ್ಯಾಪರ್ ಇದ್ದವನು ಸಡನ್ನಾಗಿ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಆದರೆ ಹೆಂಗಿರುತ್ತೆ, ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಮಾಡಿದ್ರೆ ಇವರು ಮಾಡಿದ್ರು ಡೈರೆಕ್ಟ್ರು ಎಲ್ಲ ನಮ್ಮ ಸ್ಕೂಲ್ ಪ್ರೊಫೆಸರ್ ಆಗಿದ್ರೆ ಹೆಂಗೆ ಕಾಣಿಸ್ಬೇಕು ಅಂತ. ಪ್ರೊಫೆಸರ್ ಅಂದರೆ ಬೇಸಿಕಲಿ ಇವ್ರನ್ನ ವಾಪಸ್ ಕರ್ಕೊಂಡು ಹೋಗ್ಬೇಕು ಅನ್ನೋದು ಉದ್ದೇಶ ಆಗಿದ್ದು. ಅಂದರೆ ಚಂದನ್ ಶೆಟ್ಟಿ ಅಲ್ಲದ ಚಂದನ್ ಶೆಟ್ಟಿ ಆಗಬೇಕು ಅಂತ. ಪಾಪ ನಿನ್ನ ನಂಬ್ತಿರೋ ಬಿಡ್ತಿರೋ ಇವ್ರಿಗೆ ಸುಮ್ ಬಿರಿಯಾನಿ ತಿನ್ಸಿರೋದೆ. ಎಷ್ಟು ಕೆಜಿ ಆಗಿತ್ತು ಶೆಟ್ರೆ? 90 kg. ಆ ಕ್ಯಾರೆಕ್ಟರ್ ದಪ್ಪ ಇರಬೇಕಾಗಿತ್ತು ಅಂತ. ಉದ್ದೇಶ ಏನಂತಂದರೆ ಸ್ಮಾರ್ಟು, ಸ್ಲಿಮ್ಮು, ಬಾಡಿ ಗಿಡಿ ಬಿಡೋದು, ನೋ ದಟ್ ಈಸ್ ಒನ್. ಅದು ಏನು ಉದ್ದೇಶನೇ ಆಗಿರಲಿಲ್ಲ. ಚಿಕ್ಕಬಿಟ್ಟು ದಪ್ಪ ಇರಬೇಕು, ನ್ಯಾಚುರಲಾಗಿ ಕಾಣಿಸ್ಬೇಕು ಅಂತ. ಟ್ರಸ್ಟ್ ಮೀ ಹೆಂಗೆ ಕಾಣಿಸ್ತಿದ್ರು ಅಂತ ಸುಮಾರು ಒಂದು 30-40% ಜನ ಹೇಳಿರೋದು ಅಂತಂದ್ರೆ ಆಗಿನ ಕಾಲದ ಅಂಬರೀಷ್ ಕಣ್ಣ ಕಾಣ್ತಾರೆ ಅಂತ ಸಿನಿಮಾದಲ್ಲಿ. ಅಂದರೆ ಏನು ಬುಲ್ಬಲ್ ಮಾತಾಡೋಕ್ಕಿಲ್ವಾ ಟೈಪ್ಸ್ನ ಒಂದು ಅಂಬರೀಷ್ ಕಣ್ಣ ಕಾಣ್ತಾರೆ ಅಂತ. ಸಿನಿಮಾದಲ್ಲಿ ನಿಜವಾಗ್ಲೂ ಅಭಿನಯ ಮಾಡಿದ್ದಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಅಭಿನಯ ಅದಕ್ಕೆ ಅಂತ ಒಂದು ಚಿಕ್ಕ ವರ್ಕ್ಶಾಪ್ ಮಾಡ್ಕೊಂಡ್ವಿ. ಆ್ಯಂಡ್ ಪಾಪ ಒಂದು ಸ್ವಲ್ಪ ದಿವಸ ಸಂಗೀತನ ಬದಿಗಿಟ್ಟು ಬರೀ ಆ್ಯಕ್ಟಿಂಗ್ ಮೇಲೆ ಫೋಕಸ್ ಮಾಡಿದ್ರು ಅವರು. 2022ರಲ್ಲಿ ಅದು ಫುಲ್ ಆ್ಯಕ್ಟಿಂಗೆ ನಾನು ಹಿಂಗೆ ಮಾಡಲ ಎಸ್ ಅದು ಬೇಕು, ನಟನಿಗೆ ಅದು ಖಂಡಿತ ಅದು ಬೇಕೇ ಬೇಕು ಅಂಥೇಳಿ ಅದನ್ನೆಲ್ಲ ಸಿಕ್ಕಾಪಟ್ಟೆ ಇಂಪ್ರೂವೈಸ್ ಮಾಡಿದ್ರು ಆ ಕ್ಷಣದಲ್ಲಿ. ಸೊ ಹಾಗಾಗಿ ಆ ಎಫರ್ಟು ನಿಜವಾಗ್ಲೂ 17ನೇ ತಾರೀಕು ನಿಮಗೆ ಕಾಣುತ್ತೆ, ಅದ್ರ ಬಗ್ಗೆ ಡೌಟ್ ಇಲ್ಲ.